ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ವುಮೆನ್ ಆನ್ ಪ್ಲಾಟ್ಫಾರ್ಮ್ ನಂಬರ್ 8 ಸ್ಟೋರಿ ಬೈ ರಸ್ಕಿನ್ ಬಾಂಡ್ ಈ ಒಂದು ಕಥೆಯ ಕನ್ನಡದ ಒಂದು ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಈ ಕಥೆಯಲ್ಲಿ ಆ ಪ್ಲಾಟ್ಫಾರ್ಮ್ ನಂಬರ್ 8ನಲ್ಲಿ ಒಬ್ಬ ವಿದ್ಯಾರ್ಥಿ ಅರುಣ್ ಒಂದು ಟ್ರೈನ್ಗಾಗಿ ಕಾಯ್ತಾ ಇದ್ದಾಗ ಆ ಪ್ಲಾಟ್ಫಾರ್ಮ್ನಲ್ಲಿ ಇರ್ತಕ್ಕಂತಹ ಒಬ್ಬ ಮಹಿಳೆ ಆತನನ್ನು ತನ್ನ ಮಗನ ಹಾಗೆ ಟ್ರೀಟ್ ಮಾಡುವಂತಹ ಕಥೆಯಾಗಿರುತ್ತೆ. ಬನ್ನಿ ಈ ಕಥೆಯನ್ನು ಪ್ರಾರಂಭಿಸೋಣ. ಇಲ್ಲಿ ಕಥೆಯನ್ನು ಆ ಒಂದು ಪ್ಲಾಟ್ಫಾರ್ಮ್ ನಂಬರ್ 8ನಲ್ಲಿ ಕುಳಿತಿರ್ತಕ್ಕಂತಹ ಆ ಹುಡುಗ ಅರುಣ್ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ನಾನು ಬೋರ್ಡಿಂಗ್ ಶಾಲೆಯಲ್ಲಿ 2ನೇ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ನಾನು ಅಂಬಾಲದ ಪ್ಲಾಟ್ಫಾರ್ಮ್ ನಂಬರ್ 8ರಲ್ಲಿ ಉತ್ತರಕ್ಕೆ ಹೋಗ್ತಕ್ಕಂಥ ರೈಲಿಗಾಗಿ ಕಾಯ್ತಾ ಇದ್ದೆ. ಆಗ ನಾನು ಸುಮಾರು 12 ವರ್ಷದ ಹುಡುಗನಾಗಿದ್ದೆ. ನನ್ನ ಪೇರೆಂಟ್ಸ್ ನಾನು ಒಂಟಿಯಾಗಿ ಪ್ರಯಾಣ ಮಾಡಬಹುದು, ಟ್ರಾವೆಲ್ ಮಾಡಬಹುದು, ಅಷ್ಟು ವಯಸ್ಸಾಗಿದೆ ಅಂತ ಅವರು ಅಂದ್ಕೊಂಡಿದ್ದರು. ನಾನು ನನ್ನ ಊರಿನಿಂದ ಆವತ್ತಿನ ಸಂಜೆ ಅಂಬಾಲಕ್ಕೆ ಬಸ್ನಲ್ಲಿ ಬಂದಿಳಿದೆ. ಆದರೆ ನನ್ನ ರೈಲ್ ಮಧ್ಯರಾತ್ರಿ ಮಿಡ್ನೈಟ್ನಲ್ಲಿ ಇತ್ತು. ನಾನು ಅಲ್ಲಿಯವರೆಗೂ ಕಾಯಬೇಕಾಗಿತ್ತು. ನಾನು ಆ ಪ್ಲಾಟ್ಫಾರ್ಮ್ನಲ್ಲಿ ಅತ್ಯಂತ ಓಡಾಡ್ತಾ ಅಂಗಡಿಗಳನ್ನು ನೋಡ್ತಾ, ಪುಸ್ತಕದ ಅಂಗಡಿಗಳಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾ ಅಡ್ಡಾಡ್ತಾ ಇದ್ದಂತಹ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಮೇಲೆ ಇದ್ದಂಥ ನಾಯಿಗಳಿಗೆ ಬಿಸ್ಕತ್ಗಳನ್ನು ಹಾಕ್ತಾ ಟೈಮ್ ಕಳೀತಾ ಇದ್ದೆ. ರೈಲುಗಳು ಬರ್ತಾಯಿದ್ವು, ಹೋಗ್ತಾ ಇದ್ವು. ಮತ್ತು ಆ ಪ್ಲಾಟ್ಫಾರ್ಮ್ ಸ್ವಲ್ಪ ಸಮಯದವರೆಗೆ ನಿಶಬ್ದವಾಗಿರ್ತಾ ಇತ್ತು. ನಂತರ ರೈಲು ಬಂದಾಗ ಅದು ನೂಕುನುಗ್ಗಲು, ಕೂಗಾಟ ನಡೀತಾ ಇತ್ತು. ಆ ಬಾಗಿಲುಗಳು ತೆರೆದಾಗ ಜನರು ಆ ಗೇಟ್ನಲ್ಲಿ ಬರೋದು, ಹೋಗ್ತಕ್ಕಂಥದ್ದು ಮತ್ತು ಆ ಟಿಕೆಟ್ ಕೊಡ್ತಕ್ಕಂಥವನ್ನ ಮೇಲೆ ಬರ್ತಕ್ಕಂಥದ್ದು ಇದು ನಡೀತಾ ಇತ್ತು. ನಾನು ಆಗಾಗ ಆ ಜನರ ಒಂದು ತಳ್ಳಾಟದಲ್ಲಿ ಸಿಕ್ಕಿಬೀಳ್ತಾ ಇದ್ದೆ. ನಾನು ಕೂಡ ಆ ನಿಲ್ದಾಣದಿಂದ ಹೊರಗಡೆ ನೂಕ್ಬಿಡ್ತಾಯಿದ್ರು ನನ್ನ ಅಂತ ಹೇಳ್ತಾನೆ. ನಾನು ಈ ಪ್ಲಾಟ್ಫಾರ್ಮ್ನ ಮೇಲೆ ಅತ್ಯಂತ ತಿರುಗಾಡುತ್ತಾ ನನಗೆ ತುಂಬ ಬೇಜಾರಾದಾಗ ಅಲ್ಲೇ ನನ್ನ ಸೂಟ್ ಕೇಸ್ ಮೇಲೆ ಕುಳಿತು ಆ ರೈಲ್ವೆ ಹಳಿಗಳನ್ನು ನೋಡ್ತಾ ಇದ್ದೆ. ಅಲ್ಲಿ ಟ್ರಾಲಿಗಳು ನನ್ನನ್ನು ದಾಟಿ ಉರುಳಿ ಹೋಗ್ತಾ ಇದ್ವು. ಹಲವು ಮಾರಾಟಗಾರರ ಕೂಗುಗಳು ಕೇಳಿ ಬರ್ತಾಯಿತ್ತು. ಮೊಸರು, ನಿಂಬೆಹಣ್ಣು ಮಾರತಕ್ಕಂಥದ್ದು, ಸಿಹಿ ತಿಂಡಿ ಮಾರುವವರು, ಪತ್ರಿಕೆ ಮಾರ್ತಕ್ಕಂಥವ್ರು ಇವರೆಲ್ಲರೂ ಆ ಪ್ಲಾಟ್ಫಾರ್ಮ್ನ ಮೇಲೆ ಬಂದು ಹೋಗ್ತಾ ಇದ್ದರು. ನನಗೆ ಅಲ್ಲಿ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬೇಸರವಾಗಿ ನಾನು ಕುಳಿತುಕೊಂಡಿದ್ದೆ. ನಾನು ಒಂದು ರೀತಿ ಏಕಾಂಗಿಯಾಗಿ ರೈಲ್ವೆ ಹಳಿಗಳನ್ನು ನೋಡ್ತಾ ಇದ್ದೆ. ಆಗ ನನಗೆ ಒಂದು ಶಬ್ದ ಕೇಳಿಸ್ತು. ನೀನು ಒಂಟಿಯಾಗಿದೆಯಾ ಮಗನೇ ಅಂತ ಮೃದುವಾಗಿ ಯಾರೋ ಕೇಳಿದ್ರು. ನಾನು ತಲೆ ಎತ್ತಿ ನೋಡಿದೆ. ನನ್ನ ಹತ್ರ ಒಬ್ಬಳು ಮಹಿಳೆ ನಿಂತಿದ್ಲು. ಅವಳು ಬಾಗಿ ನನ್ನ ಕಡೆಗೆ ಮಾತಾಡ್ತಾ ಇದ್ಲು. ಅವಳ ಮುಖ ಒಂದು ತಿಳಿ ಬಣ್ಣದ ಮುಖ, ಕಪ್ಪು ಕಣ್ಣುಗಳನ್ನು ಹೊಂದಿದ್ಲು. ಅವಳು ಯಾವುದೇ ರೀತಿ ಆಭರಣಗಳನ್ನು ಧರಿಸಿರಲಿಲ್ಲ. ಆದರೆ ಬಿಳಿ ಸೀರೆಯಲ್ಲಿ ತುಂಬ ಸರಳವಾಗಿ ಕಾಣ್ತಾ ಇದ್ಲು. ಹೌದು, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದೆ. ಅವಳು ಸ್ವಲ್ಪ ಬಡವೆಯಂತೆ ಕಂಡರು. ಆದರೆ ಆಕೆಯಲ್ಲಿ ಒಂದು ರೀತಿಯ ಒಂದು ಘನತೆ, ಗೌರವ ಅಂತಕ್ಕಂಥದ್ದು ಹೆಚ್ಚಾಗಿತ್ತು. ನಾನು ನಿನ್ನನ್ನು ಸ್ವಲ್ಪ ಸಮಯದಿಂದ ನೋಡ್ತಾ ಇದ್ದೇನೆ ಅಂತ ಆಕೆ ಹೇಳಿದ್ಲು. ನಿನ್ನನ್ನು ಕಳಿಸಲು ನಿನ್ನ ಪೇರೆಂಟ್ಸ್ ಯಾರು ಬರಲಿಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ರೈಲು ಇಲ್ಲಿ ಬದಲಾಯಿಸಬೇಕಾಗಿತ್ತು, ನಾನು ಒಂಟಿಯಾಗೆ ಹೋಗಬಹುದು ಅಂತ, ನಾನು ಒಂಟಿಯಾಗೆ ಜರ್ನಿ ಮಾಡ್ತೇನೆ ಅಂತ ಹೇಳಿದೆ. ಆಕೆ ಸರಿ ಹಾಗಾದರೆ ಅಂತ ಹೇಳಿದ್ಲು. ಅವಳ ಧ್ವನಿ ತುಂಬ ಚೆನ್ನಾಗಿತ್ತು. ಆಕೆ ನನ್ನನ್ನು ಮೃದುವಾದ ಒಂದು ಮಾತುಗಳಿಂದ ಮಾತಾಡ್ತಾ ಇದ್ದಾಗ ನನಗೂ ಆಕೆ ಇಷ್ಟ ಆದಳು. ಆ ಮಹಿಳೆ ನನ್ನ ಹೆಸರನ್ನು ಕೇಳಿದ್ಲು. ನಾನು ಅರುಣ್ ಅಂತ ಹೇಳಿದೆ. ಮತ್ತು ನೀನು ರೈಲ್ಗಾಗಿ ಎಷ್ಟೊತ್ತು ಕಾಯಬೇಕು ಅಂತ ಕೇಳಿದ್ರು. ನಾನು ಸುಮಾರು 1 ಗಂಟೆಯವರೆಗೂ ಕಾಯಬೇಕು ಅಂತ ಹೇಳಿದೆ. ಹಾಗಾದರೆ ಆ ಮಹಿಳೆ ಹೇಳಿದ್ಲು, ನನ್ನೊಂದಿಗೆ ಬಾ, ನಾವು ಏನಾದರೂ ತಿನ್ನಿವೆ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಒಂದು ಮುಜುಗರ ಆಯಿತು ಮತ್ತು ಅನುಮಾನವೂ ಬಂತು. ಆದ್ದರಿಂದ ನಾನು ಬೇಡ ಅಂತ ಹೇಳಕ್ಕೆ ಹೋದೆ. ಆದರೆ ಅಷ್ಟರಲ್ಲಿ ಆಕೆ ನನ್ನ ಕೈಯನ್ನು ಹಿಡ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ನನ್ನನ್ನು ಒಂದು ತಿಂಡಿ ಕೊಡಿಸೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಕೈಯನ್ನು ಇಟ್ಕೊಂಡು ಹೊರಟಳು. ಹಾಗೆ ಅಲ್ಲೇ ಇದ್ದಂತಹ ಕೂಲಿಯವರಿಗೆ ನನ್ನ ಸೂಟ್ ಕೇಸ್ ನೋಡ್ಕೊಳ್ಳೋಕ್ಕೆ ಹೇಳಿದ್ಲು. ನಂತರ ಅವಳು ನನ್ನನ್ನು ಪ್ಲಾಟ್ಫಾರ್ಮ್ನ ಕೆಳಗೆ ಕರ್ಕೊಂಡು ಹೋದ್ಲು. ಆಕೆ ಕೈ ತುಂಬ ನನ್ನನ್ನು ಗಟ್ಟಿಯಾಗೂ ಇಟ್ಕೊಂಡಿರಲಿಲ್ಲ, ಸುಲಭವಾಗೂ ಸಡಿಲವಾಗೂ ಇಟ್ಕೊಂಡಿಲ್ಲ, ಒಂದು ರೀತಿಯಾಗಿ ಮೃದುವಾಗಿ ನನ್ನನ್ನು ಇಟ್ಕೊಂಡಿದ್ಲು. ಆಕೆಯನ್ನು ನೋಡಿದಾಗ ಆಕೆ ಆ ಕಡೆ ಯುವತಿಯೂ ಅಲ್ಲ, ಈ ಕಡೆ ಮುದುಕಿಯೂ ಅಲ್ಲ, ಸುಮಾರು 30 ವರ್ಷ ವಯಸ್ಸಿನ ಮಹಿಳೆಯಾಗಿದ್ಲು. ಆಕೆ ನನ್ನನ್ನು ರೈಲ್ವೆ ಸ್ಟೇಷನ್ನ ಕ್ಯಾಂಟೀನ್ಗೆ ಕರ್ಕೊಂಡೋದ್ಲು. ನನಗೆ ಒಂದು ಟೀ, ಸಮೋಸ, ಜಿಲೇಬಿ ಇವೆಲ್ಲವನ್ನು ಆರ್ಡರ್ ಮಾಡಿದ್ಲು. ನನಗೆ ಆಕೆ ಮೇಲೆ ಒಂದು ರೀತಿಯ ಪ್ರೀತಿ ಬರೋದಕ್ಕೆ ಪ್ರಾರಂಭವಾಯಿತು. ಇದು ಒಂದು ರೀತಿಯ ವಿಚಿತ್ರ ಭೇಟಿ ಆದರೂ ಕೂಡ ನನ್ನ ಹಸಿವು ಜಾಸ್ತಿ ಆದ್ದರಿಂದ ನಾನೇನು ಮಾಡಿದೆ, ಅಲ್ಲಿ
ನಿಧಾನವಾಗಿ ತಿನ್ನೋಕ್ಕೆ ಶುರು ಮಾಡಿದೆ. ಆಕೆ ನಾನು ತಿಂತಾ ಇರೋದನ್ನು ನೋಡ್ತಾ ಆಕೆ ಆನಂದ ಪಡ್ತಾ ಇದ್ಲು. ಆಕೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾನೂ ಇದ್ಲು. ಇದರಿಂದ ಏನಾಯಿತು, ನಮ್ಮಿಬ್ಬರ ಮಧ್ಯೆ ಒಂದು ರೀತಿ ಸಲಿಗೆ ಪ್ರಾರಂಭ ಆಯಿತು. ಈ ಚಹಾ, ಸಿಹಿ, ಒಂದು ಸ್ವೀಟ್ಸ್ ಎಲ್ಲವನ್ನು ತಿಂತಾ ನಾನು ಸಹ ಫ್ರೀಯಾಗಿ ಮಾತಾಡೋಕ್ಕೆ ಶುರು ಮಾಡಿದೆ. ನಾನು ನನ್ನ ಸ್ಕೂಲ್ನ ಬಗ್ಗೆ, ನನ್ನ ಸ್ನೇಹಿತರ ಬಗ್ಗೆ, ನನ್ನ ಇಷ್ಟಗಳು ಯಾವುದು ಇಷ್ಟ ಇಲ್ಲ ಇವೆಲ್ಲವೂ ಸಹ ಆಕೆಗೆ ಹೇಳಿದೆ. ಆಕೆ ನನ್ನನ್ನು ಆಗಾಗ ನಿಧಾನವಾಗಿ ಪ್ರಶ್ನೆ ಮಾಡ್ತಾನೇ ಇದ್ಲು. ನಾನು ಏನು ಹೇಳ್ತೀನೋ ಅದನ್ನು ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ಲು. ಆಕೆ ನನ್ನಿಂದ ತುಂಬ ಚೆನ್ನಾಗಿ ಎಲ್ಲ ಮಾತುಗಳನ್ನು ಹೊರಗಡೆ ತೆಗೆದ್ಲು. ನಾವು ಅಪರಿಚಿತರ ಎಂಬುದನ್ನು ನಾನು ಮರ್ತೇ ಹೋಗ್ಬಿಟ್ಟೆ. ಆಕೆಯನ್ನು ನನ್ನ ಕುಟುಂಬದ ಬಗ್ಗೆ, ನಾನು ಎಲ್ಲಿ ವಾಸಿಸ್ತೇನೆ ಅಂತ ಕೇಳಲಿಲ್ಲ. ಆದರೆ ನಾನು ಅವಳು ಎಲ್ಲಿ ವಾಸಿಸ್ತಾ ಇದ್ದಾಳೆಂದು ಕೇಳಲಿಲ್ಲ. ಅವಳು ನನಗೆ ಏನಾಗಿದ್ದವಳು, ಅದಕ್ಕೆ ನಾನು ಅವಳನ್ನು ಹೇಗೆ ನನ್ನ ಜೊತೆ ಮಾತಾಡ್ತಾ ಇದ್ಲು ಆ ರೀತಿ ನಾನು ಸಹ ಮಾತಾಡ್ತಾ ಹೋದೆ. ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಒಬ್ಬಂಟಿಯಾಗಿ ಒಬ್ಬ ಹುಡುಗನಿಗೆ ಈ ರೀತಿ ತಿಂಡಿಗಳನ್ನು ನೀಡಿದಂತಹ ಮಹಿಳೆಯ ಜೊತೆ ನಾನು ಮಾತಾಡ್ತಾ ಇದ್ದೆ. ಸುಮಾರು ಅರ್ಧ ಗಂಟೆ ನಂತರ ನಾವು ಕ್ಯಾಂಟೀನ್ನಿಂದ ಹೊರಗಡೆ ಬಂದು ಆ ಪ್ಲಾಟ್ಫಾರ್ಮ್ಗೆ ಬಂದ್ವಿ. ಅಲ್ಲಿ ಒಂದು ಇಂಜನ್ ಪ್ಲಾಟ್ಫಾರ್ಮ್ 8ರ ಮೇಲೆ ಪಕ್ಕದಲ್ಲಿ ಹತ್ತಿಂದ ಓಡಾಡ್ತಾ ಇತ್ತು. ನಾವು ಅದರ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದ್ದಂತೆ ಒಬ್ಬ ಹುಡುಗ ಏನು ಮಾಡ್ದ, ಆ ಪ್ಲಾಟ್ಫಾರ್ಮಿಂದ ಜಂಪ್ ಮಾಡಿ ಅಳಿಗಳ ಮೇಲೆ ಓಡಿ ಮುಂದಿನ ಪ್ಲಾಟ್ಫಾರ್ಮ್ಗೆ ಓಡೋಕ್ಕೆ ಹೋದ. ಅವನು ಆ ಇಂಜನ್ನಿಂದ ಸ್ವಲ್ಪ ದೂರ ಇದ್ದ, ಆದರೆ ಅವನು ಓಡಬೇಕಾದ್ರೆ ಅಲ್ಲಿ ಬಿದ್ದು ಹೋಗ್ಬಿಟ್ಟ. ಆ ಅಳಿಗಳ ಮೇಲೆ ಅವನು ಬೀಳ್ತಾ ಇದ್ದಂತೆ ಈ ಮಹಿಳೆ ನನ್ನ ತೋಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅದು ನನಗೆ ತುಂಬ ನೋವಾಯಿತು. ನಾನು ಜೋರಾಗಿ ಕಿರ್ಚ್ಕೊಬಿಟ್ಟೆ. ಅವಳ ಬೆರಳುಗಳು ನನ್ನನ್ನು ಹೆಚ್ಚು ಗಟ್ಟಿಯಾಗಿ ಹಿಡ್ಕೊಂಡಿದ್ದರಿಂದ ನನಗೆ ನೋವಾಯಿತು. ಆದರೆ ಆಕೆಯ ಮುಖದಲ್ಲಿ ಒಂದು ರೀತಿ ನೋವು, ಭಯ ಮತ್ತು ದುಃಖ ಕಾಣ್ತಾ ಇತ್ತು. ಆ ಹುಡುಗ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹತ್ತಿ ಆ ಜನರ ಮಧ್ಯೆ ಮಾಯ ಆಗೋವರೆಗೂ ಆಕೆ ನನ್ನ ಕೈಯನ್ನು ಬಿಡಲಿಲ್ಲ. ಆ ನಂತರ ಆ ಹುಡುಗ ಹೋದ ಮೇಲೆ ನನ್ನ ತೋಳನ್ನು ಬಿಟ್ಟಳು. ಆಗ ನನಗೆ ಸಮಾಧಾನ ಆಯಿತು. ಆಕೆ ಕೂಡ ನಕ್ಕಳು. ಹೀಗೆ ಸದ್ಯ ಅವನಿಗೆ ಏನೂ ಆಗಲಿಲ್ಲ ಅಂತ ಆಕೆ ಸಮಾಧಾನ ಮಾಡಿಕೊಂಡ್ಳು. ನಂತರ ನಾನು ನನ್ನ ಸೂಟ್ ಕೇಸ್ ಇಟ್ಟಿದ್ದ ಜಾಗಕ್ಕೆ ಬಂದೆ. ನಾವು ಅಲ್ಲಿ ಇಬ್ಬರು ಮೌನವಾಗಿ ಕುಳಿತುಕೊಂಡ್ವಿ. ಹಾಗೆ ನನ್ನ ಒಬ್ಬ ಸ್ಕೂಲ್ ಮೇಟ್ ಆಗಿರ್ತಕ್ಕಂಥ ಸತೀಶ್ ಅವನ ತಾಯಿಯೊಂದಿಗೆ ಆ ಪ್ಲಾಟ್ಫಾರ್ಮ್ಗೆ ಬಂದಿದ್ದ. ಅವನು ನನ್ನ ನೋಡಿದ ತಕ್ಷಣ ಹಲೋ ಅರುಣ್ ಅಂತ ಹೇಳಿದ. ರೈಲು ಯಾವಾಗಲೂ ಬರುವ ಟೈಮ್ಗಿಂತ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ನಮಗೆ ಈ ವರ್ಷ ಹೊಸ ಹೆಡ್ ಮಾಸ್ಟರ್ ಬಂದಿದ್ದಾರೆ, ನಿನಗೆ ಗೊತ್ತಾ ಅಂತ ಕೇಳ್ದೆ. ನಾವಿಬ್ಬರು ಕೈ ಕುಳಿತು ಅಲ್ಲಿ ಇಬ್ಬರು ಮಾತಾಡ್ತಾ ಇದ್ವಿ. ನಂತರ ಅವನು ಸತೀಶ್ ಅವರ ತಾಯಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟ. ಇವನು ಅರುಣಮ್ಮ, ಇವನು ನನ್ನ ಸ್ಕೂಲ್ ಮೇಟ್, ನಾವಿಬ್ಬರು ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದೀವಿ, ಈತ ತುಂಬ ಗುಡ್ ಬೌಲರ್ ಅಂತ ಹೀಗೆ ನನಗೆ ಪರಿಚಯ ಮಾಡಿಕೊಟ್ಟ. ಸತೀಶನ ತಾಯಿ ದೊಡ್ಡದಾದಂಥ ಒಂದು ಕನ್ನಡಕ ಧರಿಸಿದ್ಲು. ಆಕೆ ನನ್ನ ಕೈ ಹಿಡಿದಿರ್ತಕ್ಕಂತಹ ಒಂದು ಮಹಿಳೆಯನ್ನು ನೋಡಿ, ನೀವೇ ಅರುಣ್ನ ತಾಯಿನ ಅಂತ ಕೇಳಿದ್ರು. ನಾನು ಇಲ್ಲ, ಈಕೆ ನನ್ನ ತಾಯಿಯಲ್ಲ, ಇಲ್ಲಿ ಪರಿಚಯ ಆದಂಥ ಮಹಿಳೆ ಅಂತ ಹೇಳಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಪಕ್ಕದಲ್ಲಿರ್ತಕ್ಕಂಥ ಮಹಿಳೆ, ಹೌದು ನಾನು ಅರುಣ್ನ ತಾಯಿ ಅಂತ ಹೇಳಿದ್ರು. ಆಗ ನಾನು ಬೇಗನೆ ಆ ಮಹಿಳೆ ಕಡೆ ನೋಡಿದೆ. ಆಕೆ ಸ್ವಲ್ಪ ಕೂಡ ಮುಜುಗರಕ್ಕೆ ಒಳಗಾಗಿರಲಿಲ್ಲ, ತುಂಬ ಕೂಲಾಗಿದ್ಲು. ಯಾಕೆಂದರೆ ಆಕೆ ನನ್ನ ತಾಯಿ ಅಲ್ಲ, ಆದರೂ ಕೂಡ ನಾನೇ ಅರುಣ್ನ ತಾಯಿ ಅಂತ ಹೇಳಿದ್ಲು. ಇಲ್ಲಿ ಸತೀಶ್ನ ತಾಯಿ ಹೇಳಿದರು, ಮಧ್ಯರಾತ್ರಿಯಲ್ಲಿ ರೈಲ್ಗಾಗಿ ಕಾಯೋದು ತುಂಬ ತೊಂದರೆ ಆಗುತ್ತೆ, ಆದರೆ ಮಗನನ್ನು ಒಂಟಿಯಾಗಿ ಕಳಿಸೋದಕ್ಕೆ ಭಯ. ಆದ್ದರಿಂದ ಈ ಒಂದು ದೊಡ್ಡ ನಿಲ್ದಾಣದಲ್ಲಿ ಈ ಹುಡುಗರಿಗೆ ಏನು ಬೇಕಾದರೂ ಆಗಬಹುದು. ಇಲ್ಲಿ ಅನುಮಾನಾಸ್ಪದವಾಗಿ ವ್ಯಕ್ತಿಗಳಿಗೆ ತಿರುಗಾಡ್ತಾ ಇರ್ತಾರೆ. ಈ ದಿನಗಳಲ್ಲಿ ಅಪರಿಚಿತರ ಬಗ್ಗೆ ತುಂಬ ಜಾಗೃತರಾಗಿರಬೇಕು ಅಂತ ಅರುಣ್ನ ತಾಯಿ ಹೇಳ್ತಾ ಇದ್ರು. ಆದರೆ ಸತೀಶನ ತಾಯಿ ಹೇಳ್ತಾ ಇದ್ರು, ಆದರೆ ಅರುಣ್ ಒಬ್ಬನೇ ಟ್ರಾವೆಲ್ ಮಾಡಬಲ್ಲ ಅಂತ ಹೇಳಿ ನನ್ನ ಪಕ್ಕದಲ್ಲಿರ್ತಕ್ಕಂಥ ಮಹಿಳೆ ಹೇಳಿದರು. ಆಕೆ ಆ ರೀತಿ ಹೇಳಿದ್ದಕ್ಕೆ ನನಗೆ ಒಂದು ರೀತಿ ಖುಷಿಯಾಯಿತು. ಅವಳು ಸುಳ್ಳು ಹೇಳಿದ್ದನ್ನು ನಾನು ಆಗಲೇ ಕ್ಷಮಿಸಿದ್ದೆ. ಯಾಕೆಂದರೆ ಅವಳು ನನ್ನ ತಾಯಿ ಅಂತ ಹೇಳಿ ಸುಳ್ಳು ಹೇಳಿದ್ಲು, ಅದು ನಾನು ಕ್ಷಮಿಸಿದ್ದೆ. ಅಷ್ಟರಲ್ಲಿ ಸತೀಶನ ತಾಯಿ ಹೇಳಿದ್ರು, ಸರಿ ಅರುಣ್, ತುಂಬ ಜಾಗರೂಕನಾಗಿರುವಂಥ ಸತೀಶನ ತಾಯಿ ನನಗೆ ಹೇಳಿದ್ಲು, ನಿಮ್ಮ ತಾಯಿಯೊಂದಿಗೆ ಇಲ್ಲದೇ ಇದ್ದಾಗ ನೀವು ತುಂಬ ಜಾಗರೂಕರಾಗಿರಬೇಕು, ಯಾವುದೇ ಕಾರಣಕ್ಕೂ ಅಪರಿಚಿತರ ಜೊತೆ ಮಾತಾಡಬಾರ್ದು ಅಂತ ಹೇಳಿದರು. ನಾನು ಸತೀಶನ ತಾಯಿಯಿಂದ ನನಗೆ ಚಹಾ ಮತ್ತು ಸಿಹಿ ತಿಂಡಿ ಕೊಟ್ಟರು. ನಂತರ ಸತೀಶನ ತಾಯಿ ಕಡೆ ನೋಡಿದೆ, ನನಗೆ ಅಪರಿಚಿತರು ಇಷ್ಟ ಅಂತ ಸಹ ಹೇಳಿದೆ. ನಂತರ ಆ ಒಂದು ಸಮಯಕ್ಕೆ ನಾನು ಸಹ ಆ ಒಂದು ಸತೀಶನ ತಾಯಿ
ಏನೇನೋ ಹೇಳ್ತಾಯಿದ್ರು. ಅವ್ರು ಹೇಳೋದನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ. ಮತ್ತು ಆ ಸತೀಶನ ತಾಯಿ ಹೇಳಿದ್ರು, ನೀನು ಅಪರಿಚಿತರು ಯಾರಾದರೂ ಕಾಣಿಸಿದ್ರೆ ನೀನು ಅವ್ರ ಜೊತೆ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡು ಅವ್ರ ಕಡೆಗೆ ಒಂದು ರೀತಿ ಕೋಪದಿಂದ ನೋಡ್ತಾ ಇದ್ದೆ. ನಂತರ ಸತೀಶ್ ನನ್ನ ಕಡೆ ನೋಡಿ ಗೇಲಿ ಮಾಡ್ತಾ ಇದ್ನು ಮತ್ತು ನಾನು ಅವನ ತಾಯಿಯೊಂದಿಗೆ ಮಾತಾಡ್ತಾ ಇರೋದನ್ನ ನೋಡಿ ಖುಷಿ ಪಡ್ತಾ ಇದ್ನು. ಆ ರೈಲ್ವೆ ಸ್ಟೇಷನ್ನ ಒಂದು ಗಂಟೆ ಜೋರಾಗಿ ಬಡಿಯಿತು ಮತ್ತು ಇಲ್ಲಿಯವರೆಗೂ ಆ ಪ್ಲಾಟ್ಫಾರ್ಮ್ನ ಮೇಲೆ ಸುಮ್ಮನೆ ಕುಳಿದಿದ್ದಂಥ ಜನರೆಲ್ಲ ಜೋರಾಗಿ ಎದ್ದು ಓಡಾಡೋದಕ್ಕೆ ಶುರು ಮಾಡಿದ್ರು. ಆಗ ಸತೀಶ್ ಹೇಳ್ದ, ಇಗೋ ಬರ್ತಾ ಇದೆ, ಇಂಜನ್ ಬರ್ತಾ ಇದೆ ಅಂತ ಹೇಳ್ದ. ಆಗ ಅಲ್ಲಿಗೆ ರೈಲು ನಿಧಾನವಾಗಿ ಆ ನಿಲ್ದಾಣಕ್ಕೆ ಬಂತು. ಆಗ ಸತೀಶ್ ಆ ಒಂದು ಪ್ಲಾಟ್ಫಾರಮ್ನಿಂದ ಒಂದು ರೈಲ್ವೆ ಕೋಚ್ಗೆ ಹಾರಿ, ಅರುಣ್ ಇಲ್ಲಿ ಬಾ, ಇಲ್ಲಿ ಖಾಲಿ ಇದೆ, ನಾವಿಲ್ಲಿ ಕುಳಿತುಕೊಳ್ಳೋಣ ಅಂತ ಹೇಳಿದ್ರು. ನಾನು ನನ್ನ ಸೂಟ್ ಕೇಸ್ ಎತ್ಕೊಂಡು ಆ ಒಂದು ರೈಲ್ವೆ ಕೋಚ್ ಕಡೆಗೆ ಹೋದೆ. ನಾವಿಬ್ಬರೂ ಸಹ ತೆರೆದಿರ್ತಕ್ಕಂಥ ಕಿಟಕಿಗಳ ಬಳಿ ನಿಂತ್ಕೊಂಡ್ವಿ. ನಾವು ಹೊರಗಡೆ ಇರ್ತಕ್ಕಂತಹ ಆ ಇಬ್ಬರು ಮಹಿಳೆಯರಿಗೂ ನಾವು ಮಾತಾಡ್ತಾ ನಿಂತಿದ್ರು. ಸತೀಶನ ತಾಯಿ ಹೆಚ್ಚು ಮಾತಾಡ್ತಾ ಇದ್ಲು. ಆ ಮಹಿಳೆ ಸತೀಶನ ತಾಯಿ ಹೇಳೋದನ್ನು ಕೇಳಿಸ್ಕೊಳ್ತಾ ಇದ್ಲು. ಮತ್ತು ಆ ಸತೀಶನ ತಾಯಿ ಹೇಳಿದ್ಲು, ಕಿಟಕಿಗಳಿಂದ ತಲೆ ಹೊರಗೆ ಹಾಕಬೇಡಿ, ದಾರಿಯಲ್ಲಿ ಏನನ್ನು ತಿನ್ನಬೇಡಿ ಅಂತ ಏನೇನೋ ಒಂದು ವಿಷಯಗಳನ್ನು ಹೇಳ್ತಾ, ಆ ಸತೀಶನ ತಾಯಿ ತಂದಿದ್ದಂತಹ ಒಂದು ಹಣ್ಣಿನ ಚೀಲಗಳು, ಕ್ರಿಕೆಟ್ ಬ್ಯಾಟ್ ಮತ್ತು ದೊಡ್ಡ ಚಾಕ್ಲೇಟ್ ಬಾಕ್ಸ್ ಎಲ್ಲವನ್ನು ಸಹ ಒಂದು ಸತೀಶನ ಕೈಗೆ ಕೊಟ್ಟು ಸ್ವಲ್ಪ ಹಿಂದಕ್ಕೆ ಸರಿದ್ಲು. ಯಾಕೆ ಸತೀಶನ ತಾಯಿಗೆ ಆ ಮಹಿಳೆ ನನ್ನ ತಾಯಿ ಅಂತ ಅಂದ್ಕೊಂಡಿದ್ಲು. ಆ ಸತೀಶನ ತಾಯಿ ಹಿಂದಕ್ಕೆ ಹೋಗಿ ನನ್ನ ತಾಯಿ ಏನು ಮಾತಾಡ್ತಾಳೆ ನನ್ನ ಜೊತೆ ಅಂತ ನೋಡೋದಕ್ಕೆ ಆಕೆ ಹಿಂದೆ ಹೊರಟಿದ್ಲು. ಆದರೆ ನಾನು ಇಲ್ಲಿ ಆಕೆ ನನ್ನ ತಾಯಿ ಅಲ್ಲ ಅಂತ ಹೇಳೋದಕ್ಕೆ ನನಗೂ ಇಷ್ಟ ಆಗಲಿಲ್ಲ. ಈಗ ಆ ಮಹಿಳೆ ಬಂದು ನನ್ನ ಕೈಯನ್ನು ಹಿಡ್ಕೊಂಡ್ಲು. ಇಲ್ಲಿ ಸತೀಶನ ತಾಯಿ ನಮ್ಮನ್ನೇ ನೋಡ್ತಾ ಇದ್ರು, ನಾವೇನು ಮಾತಾಡ್ಕೊಳ್ತೀವಿ ಅಂತೇಳಿ ಕೇಳಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ಲು. ಆದರೆ ಆ ಮಹಿಳೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಹಿಡ್ಕೊಂಡಿದ್ದಂಥ ಸಮಯಕ್ಕೆ ಸರಿಯಾಗಿ ಅಲ್ಲಿ ಆ ರೈಲ್ವೆ ಕಾವಲುಗಾರ ಏನು ಮಾಡ್ದ, ರೈಲು ಹೋಗೋದಕ್ಕೆ ವಿಸಿಲನ್ನು ಹೊಡೆದ. ಆಗ ಆಕೆ ನನ್ನ ಕೈಯನ್ನು ಹಿಡಿದವಳು ನನ್ನ ಕಣ್ಣನ್ನೇ ನೋಡ್ತಾ ನಿಧಾನವಾಗಿ ಕಿಟಕಿಯಿಂದ ನಾನು ಬಾಗಿದಾಗ ಅವಳ ತುಟಿಗಳಿಂದ ನನ್ನ ಕೆನ್ನೆಗೆ ಒಂದು ಮುತ್ತನ್ನು ಕೊಟ್ಟಳು. ಆಗ ಆ ರೈಲು ಗಾಡಿ ಮುಂದಕ್ಕೆ ಹೋಗೋಕ್ಕೆ ಶುರುವಾಯಿತು. ನಾನು ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡೆ, ಆಕೆಯು ಸಹ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡ್ಳು. ಸತೀಶ್ ಗುಡ್ ಬಾಯ್ ಅಂತ ಹೇಳ್ದ. ಅವರ ತಾಯಿ ಸಹ ಗುಡ್ ಬಾಯನ್ನು ಹೇಳಿದ್ಲು. ಆಗ ನಾನು ಸಹ ಗುಡ್ ಬಾಯ್ ಅಂತ ಹೇಳಿದೆ. ಆ ಮಹಿಳೆಯು ಕೂಡ ಗುಡ್ ಬಾಯ್ ಅಂತ ಹೇಳಿದ್ಲು. ಆದರೆ ನಾನು ಕೈ ಬೀಸಲಿಲ್ಲ, ಜೋರಾಗಿ ಕೂಗಲಿಲ್ಲ. ಆದರೆ ಆ ಕಿಟಕಿಯ ಮುಂದೆ ಸುಮ್ಮನೆ ಕುಳಿತು ಆ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದ ಮಹಿಳೆಯನ್ನೇ ನೋಡ್ತಾ ಇದ್ದೆ. ಸತೀಶನ ತಾಯಿ ಅವಳೊಂದಿಗೆ ಮಾತಾಡ್ತಾ ಇದ್ಲು. ಆದರೆ ಅವಳು ಆಕೆ ಸತೀಶನ ತಾಯಿ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳುವಂತೆ ನನಗೆ ಕಾಣಿಸ್ಲಿಲ್ಲ. ರೈಲು ನನ್ನನ್ನು ದೂರ ಕರ್ಕೊಂಡು ಹೋಗ್ತಾ ಇದ್ದಂತೆ ಅವಳು ನನ್ನನ್ನೇ ನೋಡ್ತಾ ಇದ್ಲು. ಆ ಬಿಳಿ ಬಟ್ಟೆಯ ಮೈ ಬಣ್ಣದ ಮಹಿಳೆಯನ್ನು ನಾನು ಸಹ ಆ ಪ್ಲಾಟ್ಫಾರ್ಮ್ನ ಮೇಲೆ ನೋಡ್ತಾ ಇದ್ದೆ. ಆ ರೈಲು ತುಂಬ ದೂರ ಹೋಗಿ ಆಕೆ ನನಗೆ ಕಾಣದೆ ಆಗೋವರೆಗೂ ಸಹ ನಾನು ಆಕೆಯನ್ನು ನೋಡ್ತಾನೇ ಇದ್ದೆ. ನೋಡಿ, ಈ ರೀತಿಯಾಗಿ ಆ ವಿದ್ಯಾರ್ಥಿ ಪ್ಲಾಟ್ಫಾರಮ್ ನಂಬರ್ 8ರಲ್ಲಿ ಭೇಟಿಯಾದ ಮಹಿಳೆಯ ಕುರಿತು ಈ ಒಂದು ಸ್ಟೋರಿ ದ ವುಮೆನ್ ಆನ್ ಪ್ಲಾಟ್ಫಾರಮ್ ನಂಬರ್ 8 ಕಥೆಯನ್ನು ತಿಳಿಸಿರ್ತಾರೆ. ಈ ಕಥೆಯ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.